ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತು ನಾನು ಟ್ರಯಾಂಗಲ್ ಶೇಪಲ್ಲಿ ಬೋಟ್ ನೆಕ್ಕು ವಿತ್ ಕಪ್ಸು ಹಾಕಿ ಯಾವ ಥರ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಬ್ಲೌಸ್ನ ಟ್ರಯಾಂಗಲ್ ಶೇಪಲ್ಲಿ ನೆಕ್ ಬರುತ್ತೆ, ಬ್ಯಾಕ್ ಸೈಡು ಫ್ರಂಟ್ ಕಪ್ಸ್ ಹಾಕಿ ಹೊಲಿಯೋದು ಯಾವ ಥರ ಅಂತ ಸಿಂಪಲ್ ಮೆಥಡಲ್ಲಿ ನೆಕ್ ಹಾಕ್ಕೊಂಡು ಯಾವ ಥರ ಹೊಲಿಯೋದು ಅನ್ನೋದು ಸಿಂಪಲ್ ಮೆಥಡ್ ತೋರಿಸ್ತಾ ಇದ್ದೀನಿ ಬೋಟಿಕ್ ಸ್ಟೈಲಲ್ಲಿ. ಇದಕ್ಕೆ ಪೈಪಿಂಗದು ಇನ್ವಿಸಿಬಲ್ ಪೈಪಿಂಗ್ ಹಾಕಿದ್ದೀನಿ ನೋಡಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ಬಿಗಿನರ್ಸ್ ಇನ್ನು ಇವಾಗ ತಾನೇ ಕಲಿತಾ ಇರ್ತಾರೆ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ನೆಕ್ ಯಾವ ಥರ ಕಟ್ ಮಾಡಿಕೊಂಡು ಅದಕ್ಕೆ ಇನ್ವಿಸಿಬಲ್ ಪೈಪಿಂಗ್ ಹಾಕಬೇಕು ಅಂತ ನೆಕ್ಗೇ ಪೈಪಿಂಗ್ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ಇನ್ವಿಸಿಬಲ್ ಪೈಪಿಂಗ್ ಹಾಕೋದನ್ನು ಇದಕ್ಕೆ ಮೊದಲು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಇದಕ್ಕೂ ಸೇಮ್ ಅದೇ ಥರನೇ ನೆಕ್ಕಿಗೆ ಪೈಪಿಂಗ್ ಹಾಕ್ಕೊಂಡು ಹೊಲಿಯೋದು. ಮೇನ್ ಕ್ಲಾತ್ಗೆ ಹೊಲ್ಕೊಂಡ್ಬಿಟ್ರೆ ನೀಟಾಗಿ ಬರುತ್ತೆ. ಡೋರಿ ಬೇಕಂದರೆ ಅದಕ್ಕೆ ಡೋರಿ ಹಾಕ್ಬೋದು, ಎಡ್ಜಲ್ಲಿ ಬೇಡ ಅಂದರೆ ಇದು ಬಟನ್ ಹಾಕ್ಕೋಬೋದು. ನಾನು ಬಟನ್ ಹಾಕಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಕಸ್ಟಮರ್ ಬಟನ್ ಕೇಳಿದರು, ಅದಕ್ಕೆ ಬಟನ್ನೇ ಹಾಕಿದ್ದೀನಿ. ನೀಟಾಗಿ ಆ ಥರ ನೆಕ್ ಯಾವ ಥರ ಹೊಲ್ಕೊಂಡು ಅದನ್ನು ಒಳಗಡೆ ಫೋಲ್ಡ್ ಮಾಡಿ, ಆಮೇಲೆ ಆ ಎಡ್ಜಲ್ಲಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಇದು ಮಾಡಿದ್ರೆ ನೆಕ್ ತುಂಬ ಸೂಪರಾಗಿ ನೀಟಾಗಿ ಬರುತ್ತೆ. ಪೈಪಿಂಗ್ ಕೂಡ ಅದಕ್ಕೆ ಹಂಗೆ ಅಟ್ಯಾಚ್ ಮಾಡ್ಬೋದು. ಕಲರ್ ಕಾಂಬಿನೇಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ಗೆ. ಇದು ಕಲರ್ ಕಾಂಬಿನೇಷನ್ ಇತ್ತು, ಅದಕ್ಕೆ ನಾನು ಅದೇ ಥರ ನೀಟಾಗಿ ಪೈಪಿಂಗ್ ಮಾಡಿದ್ದೀನಿ. ಈ ಬ್ಯಾಕ್ ಸೈಡು ನೆಕ್ ಆಯಿತು. ಈಗ ಫ್ರಂಟ್ ಸೈಡ್ ಯಾವ ಥರ ಹೊಲಿಯೋದು ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ನೆಕ್ಕಿಗೆ ಯಾವ ಥರ ಇನ್ವಿಸಿಬಲ್ ಪೈಪಿಂಗ್ ಮಾಡಿದ್ದೀನಿ ಅನ್ನೋದು ತೋರಿಸಿದ್ದೀನಿ ನೋಡಿ. ನೀಟಾಗಿ ಪೈಪಿಂಗ್ ಬಂದಿದೆ. ಈಗ ಫ್ರಂಟ್ ಯಾವ ಥರ ಕಪ್ಸ್ ಹಾಕ್ಕೊಂಡು ಹೊಲ್ಕೊಳ್ಳೋದಂತ, ಕಪ್ಸು ನೀಟಾಗಿ ಅದನ್ನು ನಾವು ಫಸ್ಟ್ ಲೈನಿಂಗ್ ಹಾಕ್ಕೋಬೇಕು. ಲೈನಿಂಗ್ ಪ್ರಿನ್ಸಸ್ ಕಟ್ ಹೊಲಿಬೇಕು. ಪ್ರಿನ್ಸಸ್ ಕಟ್ಟು ಲೈನಿಂಗು ಮೊದಲೇ ಹೊಲ್ಕೋಬೇಕು. ಪ್ರಿನ್ಸಸ್ ಕಟ್ ಹೊಲ್ಕೊಂಡು ಜಾಯಿಂಟ್ ಮಾಡಿಕೊಂಡು ಅದಾದಮೇಲೆ ಇದು ಇನ್ನೊಂದು ಲೈನಿಂಗು ಪ್ರಿನ್ಸಸ್ ಕಟ್ಟು ಇದು ಜಾಯಿಂಟ್ ಮಾಡಿಕೊಂಡು ಕಪ್ಸನ್ನ ಅದಕ್ಕೆ ಒಂದು ಲೈನಿಂಗ್ಗೆ ಕಪ್ಸ್ ಹಾಕ್ಕೋಬೇಕು, ಇನ್ನೊಂದು ಲೈನಿಂಗು ಹಾಗೆ ಅಟ್ಯಾಚ್ ಮಾಡಬೇಕು. ಆಮೇಲೆ ಅದನ್ನು ಮೇಯ್ನ್ ಕ್ಲಾತ್ಗೆ ಅಟ್ಯಾಚ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಪ್ಸ್ ಆಚೆ ಕಡೆ ಕಾಣಬಾರ್ದು, ಒಳಗಡೆನೇ ಇರಬೇಕು. ಒಳಗಡೆ ಕಪ್ಸ್ ಹಾಕಿದ್ದೀವಿ ಅನ್ನೋದು ಮೇಲ್ಗಡೆ ಕಾಣಿಸ್ಬಾರ್ದು, ಬಟ್ಟೆ ಒಳಗಡೆನೇ ಇರಬೇಕು. ಅದಕ್ಕೆ ಡಬಲ್ ಲೈನಿಂಗು. ಕಪ್ಸು ಒಂದು ಲೈನಿಂಗ್ಗೆ ಕಪ್ಸ್ ಅಟ್ಯಾಚ್ ಮಾಡ್ತೀವಿ, ಇನ್ನೊಂದು ಲೈನಿಂಗ್ ಅದ್ರ ಮೇಲೆ ಹಾಕ್ತೀವಿ. ಎರಡು ಒಂದ್ರ ಮೇಲೊಂದು ಮಧ್ಯ ಕಪ್ಸ್ ಬಂದಿರುತ್ತೆ, ಆಮೇಲೆ ಮೇನ್ ಕ್ಲಾತ್ ಬರುತ್ತೆ. ಇದರಿಂದ ಯಾವುದೇ ರೀತಿಯಾದ ಮೇಲ್ಗಡೆ ಕಪ್ಸ್ ಕಾಣದೇ ಇರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತಲೂ ನಾವು ಒಂದು ಸಲ ಚೆಕ್ ಮಾಡ್ಕೊಬೋದು ಬೇಕಾದರೆ. ನಾನು ಅದನ್ನು ಚೆಕ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ. ಯಾವ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಸೆಂಟ್ರ್ ಪಾಯಿಂಟಿಗೆ ಯಾವ ಥರ ನಾವು ಬಟ್ಟೆ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಕಪ್ಸ್ ಯಾವ ಥರ ಅಟ್ಯಾಚ್ ಮಾಡೋದು. ಕಪ್ಸ್ ಆದಮೇಲೆ ಅಪೆಕ್ಸ್ ಪಾಯಿಂಟ್ ನಮಗೆ ಎಷ್ಟು ಬರಬೇಕು, 9, 9.5, ಕೆಲವ್ರಿಗೆ 10 ಬರುತ್ತೆ, ಕೆಲವ್ರಿಗೆ 11 ಬರುತ್ತೆ. ದಪ್ಪ ಇರೋರಿಗೆ 32-34 ಅವ್ರಿಗಾದರೆ 9.5 9.25 ಅಷ್ಟೇ ಬರುತ್ತೆ ಫ್ರೆಂಡ್ಸ್. ಇದಕ್ಕೂ ಅಷ್ಟೇ ಬಂದಿದೆ. ಅಪೆಕ್ಸ್ ಪಾಯಿಂಟ್ ಚೆಕ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಸೆಂಟ್ರ್ ಪಾಯಿಂಟಿಗೆ ಒಂದು ಸ್ಟಿಚ್ ಹಾಕ್ಬಿಟ್ರೆ ಕದಲೋದಿಲ್ಲ, ಕಪ್ಸು ನೀಟಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಲೈನಿಂಗ್ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಇದು ಆದಮೇಲೆ ಬ್ಲೌಸ್ ಆದಮೇಲೆ ಬೇಕಾದರೆ ಮೂರಕ್ಕೂ ಸೇರಿಸಿ ಬ್ಲೌಸೆಲ್ಲ ಫಿನಿಶಿಂಗ್ ಆದಮೇಲೆ ಕಪ್ಸ್ ಮಧ್ಯ ಒಂದು ಸೂಜಿ ದಾರ ತಗೊಂಡು ಒಂದು ಸ್ಟಿಚ್ ಹಾಕ್ಬಿಟ್ರೆ ಮೂರಕ್ಕೂ ಜಾಯಿಂಟ್ ಆಗಿರುತ್ತೆ. ಆವಾಗ ಎಲ್ಲೂ ಕದಲೋದಿಲ್ಲ, ಆವಾಗ ನೀಟಾಗಿ ಬ್ಲೌಸ್ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನಾನು ಅದೇ ಥರನೇ ಹೊಲ್ದಿದ್ದೀನಿ, ಆದರೆ ಎಲ್ಲ ತೋರಿಸ್ಬೇಕು ಅಂದರೆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಬ್ಲೌಸು ಪೂರ್ತಿ ಹೊಲಿಯೋದು ತೋರಿಸಿದ್ದೀನಿ, ಸಿಂಪಲಾಗಿ ತೋರಿಸಿದ್ದೀನಿ. ಅದನ್ನು ನೀಟಾಗಿ ಮತ್ತು ಮೇಲ್ಗಡೆ ಬೋಟ್ ನೆಕ್ ಹಾಕ್ಕೊಂಡು ಬ್ಯಾಕ್ ಉಗ್ಸಿರೋದ್ರಿಂದ ಫ್ರಂಟ್ ಓಪನ್ ಇಟ್ಟಿಲ್ಲ. ಫ್ರಂಟ್ ಪ್ರಿನ್ಸಸ್ ಕಟ್ ಬರುತ್ತೆ, ಕೆಳಗಡೆ ನಾರ್ಮಲ್ ಹೊಲಿಯೋದಷ್ಟೇ. ಮೇಲ್ಗಡೆ ಸ್ಟಾರ್ ನೆಕ್ ಇಟ್ಟಿದ್ದೀನಿ. ಸ್ಟಾರ್ ನೆಕ್ ಹೇಳಿದ್ರು ಅವರು, ಸ್ಟಾರ್ ನೆಕ್ಕೇ ಇಟ್ಟಿದ್ದೀನಿ. ಕೆಳಗಡೆ ನಾರ್ಮಲಾಗಿ ಬಟ್ಟೆ ಹಾಕಿ ಹೊಲ್ದಿದ್ದೀನಿ. ನೋಡೋಕ್ಕೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದೇ ಥರನ ಹೊಲಿಯೋದನ್ನು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಇನ್ನೂ ಪ್ರೀವಿಯಸ್ ವೀಡಿಯೋಸು ಹಾಕಿದ್ದೀನಿ, ಒಂದು ಸಲ ನೋಡಿ. ಥ್ಯಾಂಕ್ಸ್.